ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೇರಳ ಸ್ಟೈಲ್ ಬಿರಿಯಾನಿ ಮಾಡೋಣ. ಸೊ ಮೊದಲಿಗೆ 1 kg ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಮೂರನ್ನು ರುಬ್ಕೊಂಡು 2 ಸ್ಪೂನಷ್ಟು ಹಾಕಿದ್ದೀನಿ. ಜೊತೆಯಲ್ಲಿ 2 ಸ್ಪೂನಷ್ಟು ಖಾರದ ಪುಡಿ ಮತ್ತು 1 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಹಾಕಿದ ಮೇಲೆ 1 ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳೋಣ. ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ಮೊದಲಿಗೆ ನಾವು ಚೆನ್ನಾಗಿ ಮೆರಿನೇಟ್ ಮಾಡಬೇಕಾಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ಮೇಲೆ ಇದನ್ನು ಒಂದು ತಟ್ಟೆ ಮುಚ್ಚಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಮುಚ್ಚಿಡೋಣ. ಸೊ ಇಲ್ಲಿಗೆ ನಾವು ಬೇರೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನಲ್ಲಿ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಮೊದಲಿಗೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರ್ಕೊಂಡು ಸೆಪ್ರೇಟಾಗಿ ಇಡೋಣ. ಸ್ವಲ್ಪ ಗೋಲ್ಡನ್ ಕಲರ್ ಆಗಿ ಫ್ರೈ ಆದರೆ ಸಾಕು. ಅದಾದಮೇಲೆ ನಾವು ಸೆಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ತೆಗೆದಿಡೋಣ. ಗೋಡಂಬಿ ದ್ರಾಕ್ಷಿ ಸೆಪ್ರೇಟಾಗಿ ತೆಗೆದಿಟ್ಟ ಮೇಲೆ ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಮತ್ತು 2 ಕಟ್ ಮಾಡಿರೋಂಥ ಈರುಳ್ಳಿನ ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ, ಬೇಗ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಜೊತೆಯಲ್ಲಿ. ನೋಡಿ, ಇಲ್ಲಿ ಹೀಗೆ ಚೆನ್ನಾಗಿ ಇಷ್ಟು ಬ್ರೌನ್ ಆಗಬೇಕು. ಈಗ ನಾವು ಇದನ್ನು ಸೆಪ್ರೇಟಾಗಿ ತೆಗೆದಿಡೋಣ. ಈಗ ನಾವು ಒಂದು ಪಾತ್ರೆಯಲ್ಲಿ 150 ಗ್ರಾಮ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಜೊತೆಯಲ್ಲಿ 2 ಕಟ್ ಮಾಡಿರೋಂಥ ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗಲಿ. ಈರುಳ್ಳಿ ಫ್ರೈ ಆಗ್ತಾ ಇರಬೇಕಾದ್ರೆ ನಾನಿಲ್ಲಿ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಮತ್ತು ಬೇ ಲೀವ್ಸು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಚಕ್ಕೆ, ಲವಂಗ, ಬೇ ಲೀವ್ಸ್ ಎಲ್ಲ ಈರುಳ್ಳಿ ಹಾಕಿ ಫ್ರೈ ಮಾಡಿದ್ಮೇಲೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಮೊದಲೇ ಎಣ್ಣೆಯಲ್ಲಿ ಹಾಕಿಬಿಟ್ರೆ ಕೈ ಮೇಲೆಲ್ಲ ಸಿಡಿಯುತ್ತೆ ಅಂತ. ಸೊ ಈಗ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ರುಬ್ಬಿಟ್ಕೊಂಡಿದ್ದೇನೆ. ಇದನ್ನು ಸಹ 2-3 ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು 2 ಸ್ಪೂನಷ್ಟು ಮೆರಿನೇಟ್ ಮಾಡುವಾಗ ಹಾಕಿದ್ದೇನೆ. ಆದ್ದರಿಂದ ಇಲ್ಲಿಂದ 2-3 ಸ್ಪೂನ್ ಹಾಕಿದರೆ ಸಾಕು. ಈಗ ಮೆರಿನೇಟ್ ಮಾಡಿರೋಂಥ ಚಿಕನ್ನ ಮೆಲ್ಲಗೆ ಹೀಗೆ ಸೇರಿಸ್ಕೊಳ್ಳೋಣ. ಇದನ್ನು ತುಂಬ ಮಿಕ್ಸ್ ಮಾಡೋದು ಬೇಡ. ಚಿಕನ್ ಹಾಕಿದ ಮೇಲೆ ಹೀಗೆ ಸುಮ್ಮನೆ ಹೀಗೆ ಫ್ರೈ ಮಾಡೋಕ್ಕೆ ಬಿಟ್ಟರೆ ಸಾಕು. ಸ್ವಲ್ಪ ಮೆಲ್ಲಗೆ ಒಂದು 5 ನಿಮಿಷ ಆದಮೇಲೆ ಈಗ ಮೆಲ್ಲಗೆ ತಿರುಗಿಸಿ ಹಾಕೋಣ. ಯಾಕೆ ಹೀಗೆ ಮಾಡ್ತಾಯಿದ್ದೀನಿ ಅಂದರೆ ಮಸಾಲೆ ಚಿಕನಿಂದ ಸ್ಪ್ರೆಡ್ ಆಗಬಾರ್ದು ಅಂತ. ಸೊ ಈಗ ನಾನು 2 ಕಟ್ ಮಾಡಿರೋಂಥ ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ. ನಾಟಿ ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕಿದ ಮೇಲೆ ಕೊತ್ತಂಬರಿ, ಪುದೀನ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಫ್ರೆಶ್ ಕೊತ್ತಂಬರಿ, ಪುದೀನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ, ಪುದೀನ ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ಮೆಲ್ಲಗೆ ಹೀಗೆ ಫ್ರೈ ಮಾಡಿದ್ರೆ ಸಾಕು. ಈಗ ಮನೆಯಲ್ಲೇ ಮಾಡಿರೋಂಥ ಬಿರಿಯಾನಿ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನಷ್ಟು. ಮನೆಯಲ್ಲೇ ಮಾಡೋ ಬಿರಿಯಾನಿ ಮಸಾಲೆ ತುಂಬ ಚೆನ್ನಾಗಿರುತ್ತೆ. ಜೊತೆಯಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚಿಕನ್ ಚೆನ್ನಾಗಾಗಲೇ ಫ್ರೈ ಆಗಿರುತ್ತೆ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪರವಾಗಿಲ್ಲ. ಉಪ್ಪು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಹಾಕಿದ ಮೇಲೆ ಈಗ 1 ಕಪ್ಪಷ್ಟು ತೆಂಗಿನ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೊಸರು ಸೇರಿಸ್ಕೊಳ್ತಾ ಇಲ್ಲ, ನೆನ್ಪಿಟ್ಕೊಳ್ಳಿ. ತೆಂಗಿನ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ತೆಂಗಿನ ಹಾಲು ಹಾಕಿ ಮಾಡಿದ ಬಿರಿಯಾನಿ ಒಳ್ಳೆ ಫ್ಲೇವರ್ ಕೊಡುತ್ತೆ, ಸೂಪರಾಗಿರುತ್ತೆ ಟೇಸ್ಟ್ ಅಂತೂ. ಈ ಕಡೆ ಮಸಾಲೆ ಬೇಯ್ತಾ ಇರಬೇಕಾದ್ರೆ ನಾವು ಬೇರೆ ಸ್ಟವಲ್ಲಿ ಅಕ್ಕಿ ಬೇಯಿಸೋಣ. ಸೊ ನಾನಿಲ್ಲಿ 3 ಗ್ಲಾಸು ಅಕ್ಕಿ ತಗೊಂಡಿದ್ದೀನಿ. 1 kg ಚಿಕನ್ಗೆ 3 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿ ಸೆಪ್ರೇಟಾಗಿ ಬೇಯಿಸೋಣ. ಅಕ್ಕಿ ಬೇಯಿಸಲಿಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ, ಮತ್ತು 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಯಾವಾಗಲೂ ರುಚಿಗೆ ಬೇಕಾದಷ್ಟು ಸೇರಿಸ್ಕೊಂಡ್ರೆ ಆಯಿತು, ಚೆಕ್ ಮಾಡಿಕೊಂಡು. ಸೊ ಅಕ್ಕಿ ನಾವು ಒಂದು 80% ಅಷ್ಟು ಅಕ್ಕಿನ ಬೇಯಿಸಬೇಕು. ನೋಡಿ, ಈಗ ಇಷ್ಟು ಮಟ್ಟಿಗೆ 80% ಅಕ್ಕಿ ಬೆಂದಿದೆ. ಇದರಿಂದ ನೀರನ್ನು ತೆಗೆದು ಸೆಪ್ರೇಟ್ ಮಾಡೋಣ. ನೋಡಿ, ನೀರು ತೆಗೆದಿದ್ದೀನಿ. ಹೀಗೆ ಬಿಡಿ ಬಿಡಿಯಾಗಿ ಹೂವು ಥರ ಸೆಪ್ರೇಟ್ ಆಗಿದೆ. ಈ ಮಟ್ಟಿಗೆ ಬೆಂದಿರಬೇಕು ಅಕ್ಕಿ. ಈಗ ಮಸಾಲೆ ಅಷ್ಟೊತ್ತಿಗೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಸೂಪರಾಗಿ ಬೆಂದಿರುತ್ತೆ, ಎಣ್ಣೆ ಬಿಟ್ಟಿದೆ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ನಾವು ಈ ಮಸಾಲೆನ ಸೆಪ್ರೇಟಾಗಿ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡು ಇಡೋಣ. ಸೊ ಈಗ ಲೇಯರ್ ಆಗಿ ಅನ್ನ ಹಾಕೋಣ, ಕುಕ್ ಮಾಡಿರೋಂಥ ಅನ್ನ. ಫಸ್ಟ್ ಲೇಯರ್ ಮಾಡಿ ಆಯಿತು. ಫಸ್ಟ್ ಲೇಯರ್ ಮಾಡಿದ್ಮೇಲೆ ಈಗ ಬಿರಿಯಾನಿ ಮಸಾಲೆ ಸೇರಿಸ್ಕೊಳ್ಳೋಣ. ಚಿಕನ್ ಮಸಾಲೆ, ಈಗ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಸೇರಿಸ್ಕೊಳ್ಳೋಣ. ಜೊತೆಯಲ್ಲಿ ಫ್ರೈ ಮಾಡಿರೋಂಥ ಆನಿಯನ್ಸ್, ಬ್ರೌನ್ ಆನಿಯನ್ಸ್. ಈ ಬ್ರೌನ್ ಆನಿಯನ್ಸು ಮತ್ತು ಗೋಡಂಬಿ ದ್ರಾಕ್ಷಿ ತುಂಬಾ ಟೇಸ್ಟ್ ಕೊಡುತ್ತೆ, ಸೂಪರಾಗಿ. ಸೊ ಇದು ಲಾಸ್ಟ್ 1 ಲೇಯರು, ಸೆಕೆಂಡ್ ಲೇಯರ್, 2 ಲೇಯರ್ ಮಾಡಬೇಕಾಗುತ್ತೆ ಅಷ್ಟೇ. ಡಿಪೆಂಡ್ಸ್ ಅಪ್ಪ ನೀವು ಎಷ್ಟು kg ಅಕ್ಕಿ ಹಾಕ್ತೀರಾ, ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಂತ. ಸೊ ಮತ್ತೆ ಅದೇ ಪ್ರಾಸೆಸ್, ಮೊದಲಿಗೆ ಏನು ಪ್ರಾಸೆಸ್ ಮಾಡಿದ್ವಿ ಅದೇ ಪ್ರಾಸೆಸ್ ಈಗಲೂ ಸಹ ನಾವು ಇಲ್ಲಿ ಮಾಡಬೇಕಾಗುತ್ತೆ. ಮತ್ತು ಬ್ರೌನ್ ಆನಿಯನ್ಸ್, ಮತ್ತು ಲಾಸ್ಟಿಗೆ ಗೋಡಂಬಿ ದ್ರಾಕ್ಷಿ ಒಂದು 100 ಗ್ರಾಮ್ ಹಾಕಿದ್ದೀನಿ. 100 ಗ್ರಾಮ್ ಗೋಡಂಬಿ, 100 ಗ್ರಾಮ್ ದ್ರಾಕ್ಷಿ ಹಾಕಿದ್ದೀನಿ. ಸೂಪರ್ ಟೇಸ್ಟ್ ಆಗಿರುತ್ತೆ. ಈಗ ಇದನ್ನು ದಮ್ ಕೊಡೋಣ. 10 ನಿಮಿಷಕ್ಕೆ ದಮ್ ಕೊಟ್ಟರೆ ಆಯಿತು. 10 ನಿಮಿಷ ಆಗಿದೆ, ದಮ್ ಆಗಿದೆ. ಓಪನ್ ಮಾಡ್ತಾ ಇದ್ದೀನಿ ದೇಗ್ಸ. ನೋಡಿ ಏನು ಸೂಪರಾಗಿದೆ ಅಂದರೆ, ಆಹಾ, ಹೋಟೆಲ್ ಹೋಗೋದೇ ಬೇಡ, ಅಷ್ಟು ರುಚಿಯಾಗಿ, ಅಷ್ಟು ಸೂಪರಾಗಿ, ಅಷ್ಟು ಎಂಜಾಯ್ ಮಾಡ್ಬೋದು ಮನೆಯಲ್ಲೇ ಎಲ್ಲ ಫ್ಯಾಮ್ಲಿ ಜೊತೆ. ವಾವ್, ಸೂಪರ್ ಆದಂಥ ಬಿರಿಯಾನಿ, ಸೂಪರಾಗಿದೆ, ತುಂಬ ಚೆನ್ನಾಗಿದೆ. ಅದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನಲಿಕ್ಕೂ ಅಷ್ಟೇ ಟೇಸ್ಟ್ ಆಗಿದೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಅಂತ ಈ ರೆಸಿಪಿ. ನೀವು ಸಹ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ, ಮತ್ತು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಈ ರೆಸಿಪಿ ಮಾಡಿ ನಿಮ್ಮ ಫ್ಯಾಮ್ಲಿ ಒಟ್ಟಿಗೆ ಕುಂತು ಖುಷಿಯಾಗಿ ತಿಂದು ಎಂಜಾಯ್ ಮಾಡಿ. ಎಲ್ಲರೂ ಖುಷಿಯಾಗಿರಿ. ಬಾಯ್ ಬಾಯ್.